ಲೋಕಮಾತಾ ಅಹಲ್ಯಾಬಾಯಿ ಅವರದು 300 ವರ್ಷ ಆದ ನಂತರ ಸಹ ನಾವು ಅವ್ರಿಗೆ ಇವತ್ತು ನೆನಪು ಯಾಕೆ ಇಟ್ಕೊಳ್ತಾ ಇದ್ದೀವಿ ಅಂದರೆ ಅವರು ಮಾಡಿರೋ ಕಾರ್ಯಕ್ರಮಗಳು ಜನರಿಗೆ ಸೇರಬೇಕಂತ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಲೋಕಮಾತಾ ಅಹಲ್ಯಾಬಾಯಿ ಅವರ ಜೀವನ ಬಗ್ಗೆ ನಾವು ಚರ್ಚಿಸಿದ್ರೆ, ಅವರು 8 ವರ್ಷದಲ್ಲಿ ಮದುವೆ ಮಾಡಿಕೊಂಡು ಅವರು ತಂದೆ ತಾಯಿ ಮನೆ ಬಿಟ್ಟು ಬೇರೆ ರಾಜ್ಯಕ್ಕೆ ಬರೋದು ಅಂದರೆ ಮಹಾರಾಷ್ಟ್ರ ಬಿಟ್ಟು ಇಂದೋರ್ಗೆ ಬಂದು ಅಲ್ಲಿ ಚಿಕ್ಕ ವಯಸ್ಸಿನಿಂದ ಒಂದು ಗೃಹಿಣಿಯಾಗಿ ಅವರ ಜೀವನ ಪ್ರಾರಂಭ ಮಾಡಿ 20 ವರ್ಷದಲ್ಲಿ ಮಹಾರಾಣಿ ಆಗಿದ್ದಾರೆ. ಅದು ಇಟ್ಸ್ ಅ ಮೋಟಿವೇಶನ್ ಫಾರ್ ಆಲ್ ದ ವಿಮೆನ್. ಈಗ ಸದ್ಯಕ್ಕೆ ನಮ್ಮ ಹೆಣ್ಮಕ್ಳು ಯಾರಿದ್ದಾರೆ ಅವ್ರಿಗೆ ಒಬ್ಬರು ರೋಲ್ ಮಾಡೆಲ್ ಅಂತ ಯಾರೂ ಇಲ್ಲ ಈಗ ಇರುವ ಹೆಣ್ಮಕ್ಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಸೊ ಅಹಲ್ಯಾಬಾಯಿ ಹೋಲ್ಕರ್ ಈಸ್ ಅ ರೋಲ್ ಮಾಡೆಲ್ ಫಾರ್ ಆಲ್ ದ ಮಾಡರ್ನ್ ಗರ್ಲ್ಸ್ ಆ್ಯಂಡ್ ವಿಮೆನ್. ಯಾಕಂದರೆ ಅವರು ಟ್ರೆಡಿಷ್ನಲ್ ಇದ್ದರು, ಪ್ಲಸ್ ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸಲ್ಲಿ ಮಾಡರ್ನಿಟಿ ಇತ್ತು. ಬರೀ ಒಂದು ಮಹಾರಾಣಿಯಾಗೆ ಅವರು ಆಡಳಿತ ಮಾಡಿಲ್ಲ. ಅವ್ರು ಮಾಡಿರೋ ಕಾರ್ಯಕ್ರಮಗಳಲ್ಲಿ ಎಲ್ಲ ಏನಂದರೆ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಜನರಿಗೆ ಏನು ಬೇಕು, ಜನಸಾಮಾನ್ಯರಿಗೆ ಏನು ಬೇಕಾಯಿತು ಅದೆಲ್ಲ ಅವ್ರು ಕೊಡ್ತಾ ಬಂದರು. ಉದಾಹರಣೆಗೆ ಈಗ ನಾವು ಹೇಳಿರೋದು ಆವಾಗಲೂ ಸತಿ ಅಂತ ತುಂಬ ಇಟ್ ವಾಸ್ ಪಾಪ್ಯುಲರ್. ಇದು ಮಾಡಲೇಬೇಕಾಯ್ತು ಸತಿ, ಹೆಣ್ಮಕ್ಳಿಗೆ ಗಂಡ ತೀರ್ಕೊಂಡಿದ್ರೆ ಸತಿ ಆಗಲೇಬೇಕಿತ್ತು. ಆದರೆ ಅವರು ಏನಂದ್ರೆ ಸತಿ ಇರಬಾರ್ದು, ಯಾಕಂದ್ರೆ ಹೆಣ್ಮಕ್ಳ ಜೀವನದಲ್ಲಿ ಏನಾದರೂ ವೈ ದೇ ಶುಡ್ ಸತಿ ಅಂತ ಅವ್ರು ಅದು ಸ್ಟಾಪ್ ಮಾಡಿದ್ರು. ಅದು ಸ್ಟಾಪ್ ಮಾಡೋದೇ ಅಲ್ಲ, ಹೆಣ್ಮಕ್ಳಿಗೆ ಏನೋ ಒಂದು ಉತ್ಪಾದನೆ ಬೇಕು ಅಂತ ಅವ್ರಿಗೆ ಸೀರೆ ಇದು ವೀವಿಂಗ್ ಮಾಡೋದು, ಮಹೇಶ್ವರಿ ಸೀರೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಇಟ್ಕೊಂಡಿದ್ರು. ಅಂದರೆ ಇಂಥ ಒಂದು ಯೋಚನೆ 300 ವರ್ಷ ಹಿಂದೆ ಬರಬೇಕಂದ್ರೆ ತುಂಬ ನಾವು ಸಂತೋಷ ಪಡುವಂಥ ವಿಷಯ. ಅದೇ ರೀತಿ ಅವರು ಏನಂದರೆ ಈ ಬೇರೆ ಬೇರೆ ರಾಜ್ಯದಲ್ಲಿ ಇರುವ ಎಲ್ಲ ರಾಜ್ಯಗಳ ಜೊತೆ ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡ್ರು. ಫಾರ್ ಎಕ್ಸಾಂಪಲ್ ಅವರು ಒಂದು ಕತೆ ಇದೆ, ಅವರು ನಮ್ಮ ರಾಮೇಶ್ವರಂಗೆ ಸ್ವಲ್ಪ ದಾನ ಕಳಿಸಿದ್ರಂತೆ. ಅಲ್ಲಿ ದೇವಸ್ಥಾನಕ್ಕೆ ರಿಪೇರ್ ಮಾಡಲಿಕ್ಕೆ ಅಲ್ಲಿ ದುಡ್ಡು ದಾನ ಕಳಿಸಿದ್ದಾಗ ದಾರಿಯಲ್ಲಿ ಟಿಪ್ಪು ಸೈನ್ಯ ಸ್ಟಾಪ್ ಮಾಡಿದ್ರಂತೆ, ಯಾರು ಇವರು ಹೋಗ್ತಾ ಇದ್ದಾರೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಅಹಲ್ಯಾಬಾಯಿ ಹೋಲ್ಕರ್ ಅವರು ಸೈನ್ಯ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಟಿಪ್ಪು ಇಲ್ಲ, ಅವ್ರ ಜನರು ಹೋಗ್ತಾ ಇದ್ದಾರೆ ಅಂದರೆ ಬಿಡಿ, ಅವ್ರಿಗೆ ನನಗೆ ಆ ಮಹಾರಾಣಿ ಮೇಲೆ ತುಂಬ ಗೌರವ ಇದೆ ಅಂತ ಅವರು ಸಹ ಏನು ಅಡ್ಡು ಬಂದಿಲ್ಲ ಅಂತ. ಈ ರೀತಿ ಅವ್ರಿಗೆ ಇಡೀ ದೇಶದಲ್ಲಿ ಇರೋ ಅಂದರೆ ಸಾಮಾನ್ಯ ಜನರೇ ಇಲ್ಲ, ಬೇರೆ ಬೇರೆ ರಾಜ್ಯ ಅವ್ರ ಜೊತೆ ಸಹ ಒಳ್ಳೆ ಒಂದು ಸಂಪರ್ಕ ಮತ್ತು ಗೌರವ ಇತ್ತು. ಆಮೇಲೆ ನನಗೆ ಮುಖ್ಯವಾದ ಏನು ಅವ್ರದ್ದು ಅಂದರೆ ಅವ್ರಿಗೆ ಈ ಮೆಂಟಲ್ ಸ್ಟ್ರೆಂತ್ ಏನಿತ್ತು ಅಲ್ಲ, ಮಾನಸಿಕ ಬಲ ಈಗ ಇರುವ ಸಮಾಜದಲ್ಲಿರೋ ಮಕ್ಕಳಿಗೆ ಏನು ಬೇಕಾಗಿತ್ತು ಆವಾಗಲಿಂದ ಅವ್ರಿಗೆ ಇತ್ತು. ಯಾಕಂದರೆ ಅವ್ರದ್ದು ಮದುವೆಗೆ ಬಂದ ತಕ್ಷಣ ಕೆಲವು ವರ್ಷದಲ್ಲೇ ಅವರು ಗಂಡ ತೀರ್ಕೊಂಡ್ರು, ಆಮೇಲೆ ಮಾವ ತೀರ್ಕೊಂಡ್ರು, ಮತ್ತು ಅತ್ತೆಗೆ ತೀರ್ಕೊಂಡ್ರು, ಆಮೇಲೆ ಅವರ ಮಗಳು ತೀರ್ಕೊಂಡ್ರು. ಒಬ್ಬರೇ ಇದ್ರು ಅವರು. ಸಾಮಾನ್ಯವಾಗಿ ಇಂಥ ಒಂದು ಕಷ್ಟದಲ್ಲಿರೋ ಜನರು ಡಿಪ್ರೆಷನ್ನಲ್ಲಿ ಎಲ್ಲ ಹೋಗ್ತಾರೆ. ಈಗೆಲ್ಲ ಈ ಡಿಪ್ರೆಷನ್ ಅನ್ನೋದು ಏನು ವರ್ಡ್ ಇದೆ, ಆವಾಗಲೂ ಇರಲಿಲ್ಲ. ಅವ್ರಿಗೆ ಎಷ್ಟು ಅಂದರೆ ಮಾನಸಿಕ ಶಕ್ತಿ ಇರಬೇಕು, ಇಂಥೆಲ್ಲ ತಟ್ಕೊಂಡು ಅವರು ಒಂದು ರಾಜ್ಯದಲ್ಲಿ ಜನರ ಜೊತೆ ಕೆಲಸ ಮಾಡಿ ಸೇವೆ ಮಾಡೋದು, ಅವರಲ್ಲಿ ಆ ತಾಕತ್ತೇನಿತ್ತು ಅದು ನಾವು ಗೌರವ ಮತ್ತು ಹೆಮ್ಮೆನಿಂದ ನಾವು ಅದು ಜನರಿಗೆಲ್ಲ ಪ್ರಚಾರ ಮಾಡಬೇಕು. ಆಮೇಲೆ ಏನಂದರೆ ಇರಲಿಲ್ಲ, ಅವರು ಅದು ಆ್ಯಕ್ಷನ್ನಲ್ಲಿ ಮಾಡಿ ತೋರಿಸ್ತಾ ಇದ್ರು. ಇನ್ನೊಂದು ಉದಾಹರಣೆ ಏನಂದರೆ ಅಲ್ಲಿ ಒಂದು ಬಿಲ್ ಅಂತ ಒಂದು ಟ್ರೈಬಲ್ ಕಮ್ಯುನಿಟಿ ಇತ್ತು, ಅವರು ಕಳ್ಳತನ ಮಾಡ್ತಾಯಿದ್ರು. ಸೊ ಅವರು ಒಬ್ರಿಗೆ ಕಳಿಸಿದ್ರು, ಯಾಕೆ ಇವರು ಜನರು ತೀರ್ಥಯಾತ್ರೆ ಮೇಲೆ ಕಾಡಿನಲ್ಲಿ ಹೋಗ್ತಾ ಇರೋ ಅವ್ರಿಗೆ ಅದು ಅಟ್ಯಾಕ್ ಮಾಡಿ ಅವರು ಇದು ಮಾಡ್ತಾಯಿದ್ರು. ಸೊ ಆವಾಗಲೂ ಇವರು ಇಂಥ ಯಾಕೆ ಆಗ್ತಾ ಇದೆ, ಇದು ಅಟ್ಯಾಕ್ ಯಾಕೆ ಆಗ್ತಾ ಇದೆ, ಇದು ಹಿಂದೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಯಾರಿಗೋ ಕಳಿಸಿದ್ರು. ಅವರು ಹೋಗಿ ಕೇಳಿದಾಗ ಅವರೆಲ್ಲ ಬಡವರು, ತಿನ್ನಲಿಕ್ಕೆ ದುಡ್ಡು ಇರಲಿಲ್ಲ. ಸೊ ಫೈನಾನ್ಷಿಯಲ್ ನೆಸೆಸಿಟಿನಿಂದ ಅವರು ಕಳ್ಳತನ ಮಾಡ್ತಾ ಇದ್ರು ಅಂತ ಅವ್ರಿಗೆಲ್ಲ ಸುಧಾರಣೆ ಮಾಡಿ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟರು.
ಅಷ್ಟೇ ಇಲ್ಲ, ಅವ್ರನಿಂದನೇ ಒಬ್ರು ಲೀಡರ್ಗೆ ಅವರ ಮಗಳಿಗೆ ಮದುವೆ ಮಾಡಿಕೊಟ್ರು. ಅಂದ್ರೆ ಬರೀ ಮಾತಾಡೋದಿಲ್ಲ, ಅದು ಆಕ್ಷನ್ನಲ್ಲಿ ಸಹ ಅವರು ತೋರಿಸ್ರಿ ಅಂತ ಒಂದು ಹೆಣ್ಮಕ್ಳು ಏನಂದ್ರೆ ಟ್ರೆಡಿಷನಲ್ ಪ್ಲಸ್ ಮಾಡರ್ನ್ ಇರುವ ಒಂದು ವ್ಯಕ್ತಿ ಮತ್ತೆ ಒಂದು ಶಕ್ತಿ ಅವರಲ್ಲಿ ಇತ್ತು. ಅದಕ್ಕೆ ಅವರು ಅಹಿಲಾಬಾಯಿ ಹೋಲ್ಕರ್ ಅನ್ನೋದು ನಮ್ಮ ದೇಶದಲ್ಲಿ ಇರುವ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿದಾಯಕರಾಗಿ ಇರಬೇಕು ಅಂತ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಒಂದು ಮಾಡ್ತಾ ಇದ್ದೀವಿ. ಹಾಗೂ ಅವರ ಜೀವನ ಶೈಲಿ ಎಲ್ಲರಿಗೆ ಗೊತ್ತಾಗಬೇಕು, ಮತ್ತೆ ನಮ್ಮ ದೇಶದ ಇರುವ ಹೆಣ್ಮಕ್ಳಿಗೆ ಸಹ ಅವ್ರನಿಂದ ಶಕ್ತಿ ಬರಬೇಕು ಅಂತ ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.